ಹುಲಿ ದಾಳಿ, ಮತ್ತೊಂದ್ ಕಡೆ ಇವತ್ತು ತಾರಕ ಜಲಾಶಯ ಏನಿದೆ ಆ ಜಲಾಶಯ ಕಾಲುವೆಗಳನ್ನ ಆಧುನೀಕರಣ ಮಾಡ್ತಕ್ಕಂಥದಕ್ಕೆ 88 ಕೋಟಿ ರೂಪಾಯಿಯಷ್ಟು ಹಣವನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಇವತ್ತು ಈ ರಾಜ್ಯ ಸರ್ಕಾರದ ಮುಂದೆ ಇಟ್ಟರೂ ಕೂಡ ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಬಡ್ಜೆಟ್ ಅನ್ನ ಮಂಡಿಸ್ತಾರೆ. ಆ ಬಡ್ಜೆಟ್ ನಲ್ಲಿ 88 ಕೋಟಿ ರೂಪಾಯಿ ಇವತ್ತು ಕಾಲುವೆಗಳ ಆಧುನೀಕರಣಕ್ಕೆ ಕೊಡಬೇಕಾದಂತ ಹಣವನ್ನ ಇವತ್ತು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. 136, 138, 140 ಇವತ್ತು ಬೀಗ್ತಾರೆ ಇವತ್ತು ಕಾಂಗ್ರೆಸ್ನವರು. ದೊಡ್ಡ ಮಟ್ಟದಲ್ಲಿ ಇವತ್ತು ಆಡಳಿತವನ್ನ ಮಾಡ್ತಾ ಇದ್ದೇವೆ. 140 ಸ್ಥಾನ ರಾಜ್ಯದ ಜನ ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ನ ಕೇವಲ ನೀವು ನಿಮ್ಮ ಬೆನ್ನನ್ನ ತಟ್ಕೊಳ್ತಕ್ಕಂಥದ್ದಲ್ಲ, ರಾಜ್ಯದ ಜನತೆ ನಿಮ್ಮನ್ನ ಆಶೀರ್ವಾದ ಮಾಡದಂತ ಸಂದರ್ಭದಲ್ಲಿ ಇವತ್ತು ಮೈಸೂರು ಜಿಲ್ಲೆಗೆ ಸೇರಿರ್ತಕ್ಕಂಥ ಏನಿವತ್ತು ನಮ್ಮ ಕೋಟೆ ತಾಲೂಕಿದೆ, ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಜಿಲ್ಲೆ. ಇಂಥ ಒಂದು ಜಿಲ್ಲೆಯಲ್ಲಿ ಇಂಥ ಘಟನೆಗಳು, ದುರ್ಘಟನೆಗಳು ನಡಿಬೇಕಾದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇದಕ್ಕೆ ಇನ್ನೊಂದು ವಿಪರ್ಯಾಸ ಏನಪ್ಪಾ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಪತ್ರಿಕೆಗಳಲ್ಲಿ ಓದಿದಿರಿ ಅಂತ ನಾನು ಅನ್ಕೊಂಡಿದ್ದೀನಿ. ಕೇರಳದಲ್ಲಿ ಒಂದು ಭೂಕುಸಿತ ಆಗತ್ತೆ. ಭೂಕುಸಿತ ಆಗಿ ಸಾಕಷ್ಟು ಜನ ಪಾಪ ಅಲ್ಲಿ ಜನರ ಜೀವನ ಅಸ್ತವ್ಯಸ್ತ ಆಗದಂತದ್ದನ್ನ ನಾವು ನೋಡಿದ್ದೇವೆ. ಅವ್ರ ಮೇಲೆ ನಮಗೆ ಅನುಕಂಪ ಇದೆ. ಆದ್ರೆ ಇಲ್ಲಿ ಜನಕ್ಕೆ ನೀವು ಪರಿಹಾರವನ್ನ ಘೋಷಣೆ ಮಾಡಿದಿರಾ. ಅಲ್ಲೆಲ್ಲೋ ಅತಿವೃಷ್ಟಿಯಾಗಿ ಬೀದರ್ನಲ್ಲಿ, ಯಾದಗಿರಿನಲ್ಲಿ, ಕಲಬುರಗಿನಲ್ಲಿ ರೈತರು ಬೀದಿಗೆ ಬರ್ತಾರೆ. ಅಂತ ರೈತರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ, ಅಂತ ರೈತರ ಬಗ್ಗೆ ನಿಮ್ಗೆ ಚಿಂತೆ ಇಲ್ಲ. ಪರಿಹಾರ ಘೋಷಣೆ ಮಾಡೋದು ಬಿಟ್ಟು ಅಲ್ಲಿ ಅಥವಾ ಇಲ್ಲಿ ಹುಲಿ ದಾಳಿ ಪ್ರಕರಣದಲ್ಲಿ ಇವತ್ಯಾರು ಪಾಪ ನಮ್ಮ ರೈತಾಪಿ ವರ್ಗಕ್ಕೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಮಾಯಕರಿಗೆ ಹುಲಿ ದಾಳಿ ಮಾಡಿ ಆ ಗಾಯ ಆಗಿರ್ತಕ್ಕಂಥ ಅವೆಲ್ಲ ನೋಡ್ಬಿಟ್ರೆ ಕಣ್ಣಾರೆ ನಿಜಕ್ಕೂ ಮನುಷ್ಯತ್ವ ಅಂತಕ್ಕಂಥವ್ರು ಇರ್ತಕ್ಕಂಥವ್ರು ಯಾರೇ ಆ ಕುರ್ಚಿಯಲ್ಲಿ ಕೂತಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಪರಿಹಾರವನ್ನ ಕೊಡಬೇಕಾಗಿತ್ತು. ಮತ್ತೆ ಮುಂದೊಂದು ದಿನ ಇಂತಹ ಘಟನೆಗಳಾಗದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೆಜ್ಜೆ ಇಡಬೇಕಾಗಿತ್ತು. ಆದ್ರೆ ವಿಪರ್ಯಾಸ, ಕೇರಳದಲ್ಲಾದಂತ ಭೂಕುಸಿತಕ್ಕೆ 10 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಎಷ್ಟು? 10 ಕೋಟಿ ರೂಪಾಯಿ. ಅದೇ ನಮ್ಮ ರಾಜ್ಯಕ್ಕೆ ಒಂದು ಪಿಡುಗಾಸಿಲ್ಲ. ರೈತರ ಕಷ್ಟ ಅಲ್ಲ ಅವ್ರೆ. 3,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. 1 ರೂಪಾಯಿ ಕೊಡಕ್ಕೆ ಈ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತಾರೆ. ಇನ್ನೊಂದ್ ಕಡೆ ಗಂಗಾ ಕಲ್ಯಾಣ ಯೋಜನೆ, ನಿಮ್ಮ ಬೋರ್ವೆಲ್ಗಳು ಕೊರೆಸ್ತಕ್ಕಂಥದಕ್ಕೆ ಗಂಗಾ ಕಲ್ಯಾಣ ಯೋಜನೆ ಅಡಿ ಇವತ್ತು ಬಹಳ ಜನ ಇವತ್ತು ಬಂದು ನಿಂತಿದ್ದೇನೆ. ಇವತ್ತು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಸರ್ವ ಜನಾಂಗವೂ ಕೂಡ ಈ ಕ್ಷೇತ್ರದಲ್ಲಿ ನೆಲೆಸಿದ್ದೀರಿ. ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಜನತೆ ಅತಿ ಹೆಚ್ಚು ಕೋಟೆ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಯಾವ ಒಬ್ಬ ದಲಿತ ರೈತನಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿ ಸರ್ಕಾರದ ಕಡೆಯಿಂದ ಬೋರ್ವೆಲ್ಗಳನ್ನ ಕೊಡಬೇಕಾಗಿತ್ತು. ಯಾವ ಬೋರ್ವೆಲ್ಗಳು ಇವತ್ತು ಇಡೀ ರಾಜ್ಯದಲ್ಲಿ ಈ ಸರ್ಕಾರಗಳ ಕೈಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ರೈತರ ವಿಚಾರದಲ್ಲಿ ಇವತ್ತು ವಿಫಲರಾಗಿದ್ದಾರೆ. ಮತ್ತೊಂದು ಕಡೆ ಟಿಸಿಗಳು ಸುಟ್ಟೋಗದೆ ಆ ಟಿಸಿಗಳ ಕನೆಕ್ಷನ್ ಕೊಡಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲದಲ್ಲಿ ಕೇವಲ 15,000 ರೂಪಾಯಿ ಒಂದು ಟಿಸಿ ಕನೆಕ್ಷನ್ಗೆ, ಕೇವಲ 15,000. ಇವತ್ತು ಎಷ್ಟೋಗದಪ್ಪ ಟಿಸಿ ಕನೆಕ್ಷನ್? 3 ಲಕ್ಷ ರೂಪಾಯಿ ಒಂದು ಟಿಸಿ ಕನೆಕ್ಷನ್. 3 ಲಕ್ಷ ರೂಪಾಯಿ. ರೈತ 3 ಲಕ್ಷ ರೂಪಾಯಿ ಕೊಟ್ಟು ಟಿಸಿ ಕನೆಕ್ಷನ್ ಹಾಕಿ ಆ ಬೆಳೆ ಬೆಳೆದು ಕೊನೆಗೆ ಮಳೆ ಧಾರಾಕಾರವಾಗಿ ಸುರಿದೋ ಅಥವಾ ಮಳೆನೇ ಆಗದಿರ ಅತಿವೃಷ್ಟಿನೋ ಅನಾವೃಷ್ಟಿನೋ ಕಾಣ್ತಕ್ಕಂತ ರೈತನ ಬಾಳನ್ನ ಎಷ್ಟರ ಮಟ್ಟಿಗೆ ಈ ಸರ್ಕಾರ ನಿಮ್ ಜೊತೆಯಲ್ಲಿದ್ದೀನಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಮೂಡಿಸಿದ್ದಾರೆ. ಎಷ್ಟು ಸಲ ಕಳೆದ 3 ವರ್ಷದಲ್ಲಿ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಅರ್ಥಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ನಡ್ಕೊಂಡಿದ್ದಾರೆ. ರೈತರ ಜೊತೆ ನಾವಿದ್ದೇವೆ ಅಂತಕ್ಕಂಥದ್ದು ಇವೆಲ್ಲ ಬಹುಶಃ ಇವತ್ತು ಹೇಳ್ತಾ ಹೋದ್ರೆ ಬಹಳ ಹಲವಾರು ವಿಚಾರಗಳಿದೆ ನಮ್ಮ ಕಣ್ಮುಂದೆ. ಇವತ್ತು ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಅಣ್ಣ. ಇವತ್ತು ಸಮಯ ಬಹಳ 3 ಗಂಟೆ ಆಗೋಯ್ತು. ಯಾಕೆಂದ್ರೆ ಜಿಲ್ಲೆಯಿಂದ ಬಹಳ ಜನ
ಸಚಿವರು, ಮಾಜಿ ಸಚಿವರು ಮಾನ್ಯ ಸಾರಾ ಮಹೇಶ್ ಅಣ್ಣ ಅವರು ಬಂದಿದ್ದಾರೆ. ಅವರು ಕೂಡ ಹೆಚ್ಚು ಮಾತಾಡೋದಕ್ಕೆ ಸಮಯ ಆಗ್ಲಿಲ್ಲ. ಮತ್ತೆ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯ ಗೆಳೆಯ ಹರೀಶ್ ಗೌಡರು ಬಂದಿದ್ದಾರೆ. ಅವರು ಕೂಡ ಹೆಚ್ಚಾಗಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಇತ್ತೀಚೆಗೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿಯಾಗಿರ್ತಕ್ಕಂಥ ಟಿ ನರಸೀಪುರ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಬಂದಿದ್ದಾರೆ, ಅಶ್ವಿನ್ ರವರು. ಅವರು ಕೂಡ ಇವತ್ತು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಬಹಳ ಜನ ಮಂಜೇಗೌಡರು, MLC ಮಂಜೇಗೌಡರು, ಮತ್ತೆ ನಮ್ಮ ಪಿರಿಯಾಪಟ್ಟಣ ಕ್ಷೇತ್ರದ ಮತ್ತೊಬ್ರು ಮಾಜಿ ಶಾಸಕರು ಮಾದೇವಣ್ಣ ಅವರು ಸೇರಿದಂತೆ SBM ಮಂಜೂರ್ ಅವರು ಬಹಳ ಜನ ಇವತ್ತು ಮಾತಾಡ್ಲಿಕ್ಕಿತ್ತು. ಆದ್ರೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನೋಡಿದಂತ ಸಂದರ್ಭದಲ್ಲಿ ಏನು ಬಹಳಷ್ಟು ಬಾರಿ ಕಾರ್ಯಕ್ರಮ ಕಳೆದ ಒಂದು 20-25 ದಿನದಲ್ಲಿ ಒಂದು 3-4 ಬಾರಿ ಸಮಯ ಬದಲಾವಣೆ ಆಗೋಗಿದೆ. ಬಹುಶಃ ಸಮಯ ಬದಲಾಗ್ತಕ್ಕಂಥದಕ್ಕೆ ಒಂದು ಕಾರಣ 7ನೇ ತಾರೀಕು ನಿಗದಿಯಾದಂತ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ರು ಅಂತ ಕೇಳಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಬರ್ಬೇಕಾದ್ರೆ ಮತ್ತೆ ಯಾಕೆ ಅವತ್ತು ಕಾರ್ಯಕ್ರಮ ಮಾಡಬೇಕು, ಸುಮ್ನೆ ಮತ್ತೆ ಬೇರೆ ಬೇರೆ ರೀತಿ ಸಮಸ್ಯೆ ಉಂಟಾಗೋದು ಬೇಡ, ಮುಖ್ಯಮಂತ್ರಿಗಳು ಬಂದಾಗ ಒಂದು ಗೌರವ ಕೊಡಬೇಕು, ಇನ್ನೊಂದಿನ ಯಾವತ್ತಾದ್ರೂ ಕಾರ್ಯಕ್ರಮ ಮಾಡಿ ಅಂತ ಕೃಷ್ಣ ನಾಯಕರಿಗೆ ಹೇಳಿದ್ವು. ಕೃಷ್ಣ ನಾಯಕರು ಬಹುಶಃ ಇವತ್ತಿನ ಈ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿ ಅವರ ಜೊತೆಯಲ್ಲಿ ಇರ್ತಕ್ಕಂಥ ಈ ತಾಲೂಕಿನ ಎಲ್ಲ ಜನತಾದಳ ಪಕ್ಷದ ಪ್ರಾಮಾಣಿಕ ಮುಖಂಡರುಗಳು, ಕಾರ್ಯಕರ್ತರ ಒಂದು ಸಹಕಾರದಿಂದ ಬಹಳ ಯಶಸ್ವಿಗೊಳಿಸಿದ್ದೀರಿ. ಬಹುಶಃ ನಿಮಗೆ ಸಾಕಷ್ಟು ಕಾರ್ಯಕ್ರಮವನ್ನ ಎಲ್ಲೋ ಒಂದು ಕಡೆ ಯಶಸ್ವಿಯಾಗಿ ಆಗಬಾರದು ಅಂತಕ್ಕಂಥ ಒಂದು ವರ್ಗ, ಕಣ್ಣು ಕಾಣದೇ ಇರತಕ್ಕಂಥ ವರ್ಗ ಕೆಲಸ ಮಾಡಿದ್ರು ಕೂಡ ಅವೆಲ್ಲವನ್ನ ಮೆಟ್ ನಿಂತು ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಿರಿ. ಆ ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ ಇವತ್ತು ನಮ್ಮ ಜನತಾದಳ ಪಕ್ಷದ ಕ್ಷೇತ್ರದ ಕಾರ್ಯಕರ್ತರ ಮೇಲಿರ್ಲಿ, ಕ್ಷೇತ್ರದ ಜನತೆಯ ಮೇಲಿರ್ಲಿ, ಮತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಇವತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ. ಇನ್ನೊಂದ್ 2-3 ಅಂಶಗಳನ್ನ ಪ್ರಸ್ತಾಪ ಮಾಡಿ ನನ್ನ ಭಾಷಣಕ್ಕೆ ವಿದಾಯ ಕೊಡ್ತೇನೆ. ಕಾರಣ ಸಮಯ ಆಗೋಗಿದೆ, 3 ಗಂಟೆ ಆಗಿದೆ. ಇವತ್ತು ಕಳೆದ ಹಲವಾರು ತಿಂಗಳುಗಳಿಂದ ರಾಜ್ಯಾದ್ಯಂತ ಹಳೆ ಮೈಸೂರು ಪ್ರಾಂತ್ಯ ಅಷ್ಟೇ ಅಲ್ದಿರ ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಜೊತೆಯಲ್ಲಿ ಉತ್ತರ ಕನ್ನಡ ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರವಾಸವನ್ನ ಕೈಗೆತ್ಕೊಂಡಿದ್ವು. ಪ್ರವಾಸದ ಸಂದರ್ಭದಲ್ಲಿ ಒಂದು ನಮ್ ಕಣ್ಣು ಮುಂದೆ ಬಂದಂತ ವಿಚಾರ ಏನಪ್ಪಾ ಅಂದ್ರೆ, ಇವತ್ತಿನ ಈ ರಾಜ್ಯ ಸರ್ಕಾರದ ಯಾವ ರೀತಿ ಆಡಳಿತ ಯಂತ್ರದಲ್ಲಿ ಒಂದು ಕುಸಿತವನ್ನ ನೋಡ್ತಾ ಇದ್ದೇವೆ, ಯಾವ ರೀತಿ ವೈಫಲ್ಯತೆಗಳು, ಭ್ರಷ್ಟಾಚಾರಗಳು, ಹಗರಣ ಪ್ರತಿನಿತ್ಯ ತಾಂಡವವಾಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದಾರೆ ಈ ನಾಡಿನ ಜನತೆ. ಬಹುಶಃ ಇವತ್ತು ನಾನು ಕೋಟೆಗೆ ಕಾಲಿಟ್ಟಂತ ಸಂದರ್ಭದಲ್ಲಿ ಚುನಾವಣೆ, ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಇನ್ನೂ 2 ವರ್ಷ ಇದೆ. ಆದ್ರೆ ಈಗಲೇ ಚುನಾವಣೆಯ ಒಂದು ಕಾವುಗೆ ಬಹುಶಃ ರಾಜ್ಯದ ಜನತೆಯ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆಯೇನೋ ಅಂತಕ್ಕಂಥದ್ದು ನನಗೆ ಆ ಒಂದು ಭಾವನೆ ಬಂತು. ಕಾರಣ ರಾಜ್ಯದಲ್ಲಿ ಎಲ್ಲಾದ್ರೂ ಕೂಡ ಇವತ್ತು ಕಾಂಗ್ರೆಸ್ನ ಮುಂದಿನ ಚುನಾವಣೆಯಲ್ಲಿ ಮಕಡೆ ಮಲಗಿಸ್ಬೇಕು ಅಂತಕ್ಕಂಥದ್ದು ಈ ರಾಜ್ಯದ ಜನತೆ ನಿರ್ಧಾರ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ರಾಜ್ಯದ ಜನ ಸನ್ಮಾನ್ಯ ಕುಮಾರಣ್ಣ ಅವರ ಆಡಳಿತವನ್ನ ಸ್ಮರಿಸ್ಕೊಳ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ಕುಮಾರಣ್ಣ ಅವರು ಅತ್ಯಂತ ಅಲ್ಪಾವಧಿಯ ಆಡಳಿತ ಈ ರಾಜ್ಯಕ್ಕೆ ಕೊಟ್ಟಿದ್ರು ಕೂಡ ಆ 20 ತಿಂಗಳು ಮತ್ತೆ 14 ತಿಂಗಳ ಆಡಳಿತ ಅವಧಿ ಬಹುಶಃ ಕರ್ನಾಟಕ ರಾಜ್ಯ ಕಂಡಂತ ಒಂದು ಸುವರ್ಣ ಯುಗ ಅಂತಕ್ಕಂಥದ್ದು ನಾಡಿನ ಜನತೆ ಇವತ್ತು ಎಲ್ಲಿ ಹೋದ್ರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ರೈತಾಪಿ ವರ್ಗ ಇರಬಹುದು, ಯುವಕರ ಬಗ್ಗೆ ಇವತ್ತು ನಾನು ಹೇಳಬೇಕಾಗ್ತದೆ. ವಿದ್ಯಾಸರಿಯ ಒಂದು ಯೋಜನೆ ಏನಿದೆ ಅದರ ಮೂಲಕ ಸ್ಕಾಲರ್ಶಿಪ್ಗಳು ಇವತ್ತು ನಮ್ಮ ಬಡ ಮಕ್ಕಳಿಗೆ, ಪರಿಶಿಷ್ಟ ಜಾತಿಯ, ಪರಿಶಿಷ್ಟ ವರ್ಗದ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಏನ್ ಸಿಗಬೇಕಾಗಿದೆ ಸಮಯಕ್ಕೆ ತಕ್ಕಂತೆ ಆ ಸ್ಕಾಲರ್ಶಿಪ್ಗಳು ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಕೃಷ್ಣ ನಾಯಕರು ಬಹುಶಃ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು,
ಬಹುಶಃ ಅವರು ಅಂಕಿಅಂಶಗಳು ಇನ್ನು ಕೂಡ ಅವ್ರು ಅಪ್ಡೇಟ್ ಆಗಿಲ್ಲ ಅನ್ಕೋತೀನಿ. ಅದು ಕಳೆದ ವರ್ಷದ SCP TSP ಒಂದು 38ರಿಂದ 39 ಸಾವಿರ ಕೋಟಿ ಬೇರೆ ಬೇರೆ ಕಡೆ ವರ್ಗಾವಣೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಏನ್ ನೋಡಿದ್ದೇವೆ. ಈ ವರ್ಷ ಸರಿ ಸುಮಾರು 53 ಸಾವಿರ ಕೋಟಿ SCP TSP ಹಣ ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣವನ್ನ ಸಂಪೂರ್ಣ ದುರ್ಬಳಕೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ಈ ರಾಜ್ಯ ಸರ್ಕಾರ ಇರಬಹುದು, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ನಾನು ಅಹಿಂದ ನಾಯಕ, ನಾನು ಸಮಾಜವಾದಿ ಅಂತಕ್ಕಂಥದ್ನ ಏನ್ ಮಾತನಾಡ್ತಾರೆ, ಬಹುಶಃ ಎಲ್ಲಾ ಸಮಾಜಗಳನ್ನು, ಎಲ್ಲ ಧರ್ಮದವ್ರನ್ನು, ಎಲ್ಲ ಜಾತಿ ಜನಾಂಗದವ್ರನ್ನು ಮೇಲೆತ್ತತಕ್ಕಂಥ ಒಂದು ಕಾರ್ಯಕ್ರಮವೂ ಕೂಡ ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ ಕೊಡ್ತಕ್ಕಂಥದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ನ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಅನೇಕ ವಿಚಾರಗಳು ಇವತ್ತು ನಮ್ಮ ಕಣ್ ಮುಂದೆ ಇದೆ. ನಾನು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ಮುಂದೊಂದು ದಿನ 2028ರ ವಿಧಾನಸಭಾ ಚುನಾವಣೆ ಬಹಳ ದೂರ ಇದೆ, ಇನ್ನು 2 ವರ್ಷ ಸಮಯ ಇದೆ. ಅದಕ್ಕಿಂತ ಮುಂಚೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಚುನಾವಣೆಗಳು ನಮ್ಮ ಕಾರ್ಯಕರ್ತರುಗಳು ನೀವು ಎದುರು ನೋಡ್ತಾ ಇದ್ದೀರಿ. ಇಂಥ ಚುನಾವಣೆಗಳಲ್ಲಿ ನಿಮ್ಮ ಜೊತೆ ಪಕ್ಷದ ರಾಜ್ಯ ಮಟ್ಟದ ಮುಖಂಡರಿರ್ಬೋದು, ಜಿಲ್ಲಾ ಮಟ್ಟದ ಮುಖಂಡರಿರ್ಬೋದು, ಅಥವಾ ತಾಲೂಕಿನ ಅಭ್ಯರ್ಥಿಯ ನೇತೃತ್ವದಲ್ಲಿ ಜೊತೆಗೂಡಿ ಇರ್ತಕ್ಕಂಥ ಮುಖಂಡರುಗಳಿರ್ಬೋದು, ಇವತ್ತು ನಿಮಗೆ ಅಧಿಕಾರವನ್ನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಯಾವುದೇ ಸ್ಥಳೀಯ ಚುನಾವಣೆಗಳು ಬರಲಿ, ನಿಮಗೆ ಆತ್ಮವಿಶ್ವಾಸವನ್ನ ತುಂಬಿಸಿ ನಿಮಗೆ ಒಂದು ಗೆಲುವಿನ ಹಾದಿಯನ್ನ ಸುಲಭವಾಗಿ ಮುಟ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಒಟ್ಟಾರೆಯಾಗಿ ಈ ಸ್ಥಳೀಯ ಚುನಾವಣೆಗಳು ಮುಕ್ತಾಯ ಆದ ನಂತರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯನ್ನ ಎದುರು ನೋಡ್ತಾ ಇದ್ದೇವೆ. ಬಹುಶಃ ನಿಮ್ಮೆಲ್ಲರಲ್ಲೂ ಒಂದು ಭಾವನೆ ಇದೆ, ಸನ್ಮಾನ್ಯ ಕುಮಾರಣ್ಣ ಅವರು ಇವತ್ತು ಕೇಂದ್ರದಲ್ಲಿ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅವರ ಕಾರ್ಯವೈಖರಿಯನ್ನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮಾನ್ಯ ನರೇಂದ್ರ ಮೋದಿಜಿರವರು ಬಹಳ ಮೆಚ್ಕೊಂಡಿರ್ತಕ್ಕಂಥದ್ದನ್ನ ಬಹುಶಃ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ಹೇಳಬೇಕಾಗ್ತದೆ. ಅವರು ತಗೊಂಡಿರ್ತಕ್ಕಂಥ ಅನೇಕ ನಿರ್ಣಯಗಳು ಅತ್ಯಂತ ಐತಿಹಾಸಿಕವಾದಂತ ನಿರ್ಣಯಗಳು. ಬಹಳ ಜನ ಹೇಳ್ತಾರೆ ಕುಮಾರಣ್ಣ ಅವರು ಒಂದು ಇಂಡಸ್ಟ್ರಿಯನ್ನ ತಗೋಬರ್ಬೋದು, ಅನೇಕ ಜಿಲ್ಲೆಗಳಿಗೆ ಇಂಡಸ್ಟ್ರಿಯನ್ನ ಕೊಡಬಹುದು, ಅದರ ಮೂಲಕ ಉದ್ಯೋಗ ಸೃಷ್ಟಿಯಾಗತ್ತೆ ಅಂತ. ಆದ್ರೆ ಮತ್ತೆ ಅಲ್ಲಿಯೂ ಕೂಡ ರಾಜಕಾರಣವನ್ನ ಬೆರೆಸ್ತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಇಂಡಸ್ಟ್ರಿಯನ್ನ ತಗೊಂಡ್ ಬರ್ಬೇಕು ಅಂತಕ್ಕಂಥದ್ದಾದ್ರೆ ಆ ಇಂಡಸ್ಟ್ರಿ ಅವರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಒಂದು ಭೂಮಿ, ಇನ್ನೊಂದು ನೀರು, ಇನ್ನೊಂದು ಕರೆಂಟು. ಈ ಮೂರು ಕೂಡ ಇವತ್ತು ಈ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದಕ್ಕೆ ಹಿಂದೇಟಾಗ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಕುಮಾರಣ್ಣ ಏನಾದ್ರೂ ಇಂಡಸ್ಟ್ರಿಗಳು ಈ ರಾಜ್ಯಕ್ಕೆ ತಗೊಂಡು ಬಂದು ಒಂದಷ್ಟು ಜನ ಯುವಕರಿಗೆ ಕೈ ತುಂಬಾ ಕೆಲಸ ಆಗೋಯ್ತು ಅಂತಕ್ಕಂಥದ್ದಾದ್ರೆ ಎಲ್ಲೋ ಒಂದ್ ಕಡೆ ಕುಮಾರಣ್ಣನಿಗೆ ಆ ಒಂದು ಕ್ರೆಡಿಟ್ ಸಲ್ಬಿಡುತ್ತೆ ಅಂತಕ್ಕಂಥ ಆತಂಕದಿಂದ ಇವತ್ತು ಈ ರಾಜ್ಯ ಸರ್ಕಾರ ಇವ್ಯಾವು ಕೂಡ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಆದ್ರೆ ಅವರ ಒಂದು ಪರಿಮಿತಿಯಲ್ಲಿ, ಅವರ ಒಂದು ಚೌಕಟ್ಟಿನಲ್ಲಿ ಇವತ್ತು ಯಾವ ರೀತಿ ಕೆಲಸ ಮಾಡಬಹುದು ಆ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಬಹುಶಃ ವೈಜಾಗ್ ನ RINL ಸ್ಟೀಲ್ ಪ್ಲಾಂಟ್ ಏನಿದೆ ಹತ್ತತ್ರ 30,000ಕ್ಕೂ ಹೆಚ್ಚು ಕುಟುಂಬಗಳು ಆ ಸ್ಟೀಲ್ ಪ್ಲಾಂಟ್ ಸಂಪೂರ್ಣವಾಗಿ ಮುಚ್ಚೋಗಿತ್ತು. ಅದಕ್ಕೆ ಮತ್ತೊಮ್ಮೆ ಮರುಜೀವ ಕೊಡ್ತಕ್ಕಂಥದಕ್ಕೆ ನಿರ್ಮಲಾ ಸೀತಾರಾಮನ್ ರವರು ಹಣಕಾಸಿನ ಸಚಿವರು ಮೇಡಮ್ ಅವ್ರ ಜೊತೆನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ 11,500 ಕೋಟಿಯಷ್ಟು ಹಣವನ್ನ ಹೂಡಿಕೆ ಮಾಡಿ ವೈಜಾಗ್ ನ ಸ್ಟೀಲ್ ಪ್ಲಾಂಟ್ ನ ಇವತ್ತು ತೆರಿತಕ್ಕಂಥದಕ್ಕೆ 30,000ಕ್ಕೂ ಹೆಚ್ಚು ಅಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಉದ್ಯೋಗವನ್ನ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಮಾನ್ಯ ಕುಮಾರಣ್ಣ ಅವರು ಮಾಡಿದ್ದಾರೆ. ಮತ್ತೆ ಇವತ್ತು ಕುಮಾರಣ್ಣ ಅವರಿಗೆ ಮುಂದಿನ ಗುರಿ ಇರ್ತಕ್ಕಂಥದ್ದು ಇಲ್ಲಿ ನಮ್ಮ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಏನಿದೆ, ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ನಮ್ಮ ಭದ್ರಾವತಿಯ ಕಾರ್ಖಾನೆ ಇವತ್ತೇನು ಮತ್ತೆ ಬಹಳ ವರ್ಷಗಳಿಂದ ಮುಚ್ಚೋಗಿದೆ, ಅದಕ್ಕೂ ಕೂಡ ಒಂದು ಮರುಜೀವವನ್ನ ತಂದು ಕೊಡ್ಲೇಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನ ಮಾಡಿದ್ದಾರೆ. ಇವೆಲ್ಲವನ್ನ ನೋಡಿದಾಗ
ಸನ್ಮಾನ್ಯ ಕುಮಾರಣ್ಣವ್ರಿಗೆ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿಯೂ ಕೂಡ ಜನತೆಯ ಪರವಾಗಿ ಚಿಂತನೆಯನ್ನ ಮಾಡಿ ಜನತೆಯ ಪರವಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಅದೇ ರೀತಿ ಇವತ್ತು ಕೇಂದ್ರದ ಸಚಿವರಾಗಿಯೂ ಕೂಡ ಕಳೆದ 2 ವರ್ಷದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ತಗೊಂಡಿರ್ತಕ್ಕಂಥ ನಿರ್ಣಯಗಳು, ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಬಹುಶಃ ಎಲ್ಲರೂ ಕೂಡ ಸ್ಮರಿಸ್ಕೊಳ್ತಕ್ಕಂಥ ಒಂದು ವಿಚಾರ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಮುಂದೊಂದು ದಿನ ನಮ್ಮ ಕನ್ನಡ ನಾಡಿನಲ್ಲಿ ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣ ಅವರು, ಯಾಕೆಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ಒಂದು ಸದನದಲ್ಲಿ ಒಂದು ಘಟನೆ ನಡೀತಪ್ಪ. ಸದನದಲ್ಲಿ ಯಾವ ವಿಚಾರಗಳ ಚರ್ಚೆ ಆಗಬೇಕು, ಕಲಾಪದಲ್ಲಿ ಆ ಒಂದು ಪುಣ್ಯ ಸ್ಥಳದಲ್ಲಿ ನಿಂತ್ಕೊಂಡು ರಾಜ್ಯದ ಜನತೆಯ ಸಮಗ್ರ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡುವ ಮೂಲಕ ಅದಕ್ಕೆ ಯಾವ ರೀತಿ ಒಂದು ವಿರೋಧ ಪಕ್ಷ ಆಡಳಿತ ಪಕ್ಷವನ್ನ ಕಿವಿ ಹಿಂಡೋ ಮೂಲಕ ಅದನ್ನ ಯಾವ ರೀತಿ ಸರಿ ದಾರಿಗೆ ತಗೊಂಡೋಗ್ಬೇಕು ಅಂತಕ್ಕಂಥ ಚರ್ಚೆಗಳು ಇವತ್ತು ಸದನದಲ್ಲಿ ನಡೀತಾ ಇಲ್ಲ. ಸದನದಲ್ಲಿ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ, ನಿನ್ನೆ ಕೊನೆ ದಿನ ಸದನದಲ್ಲಿ ಏನೇನ್ ಚರ್ಚೆಗಳಾಯ್ತು. ನಿಜಕ್ಕೂ ಇದೆಲ್ಲ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇಂಥ ಚರ್ಚೆಗಳು ಹಿಂದೆಂದೂ ಕೂಡ ನಡೆದಿಲ್ಲ. ಇಂಥ ಸಂದರ್ಭದಲ್ಲಿ ಯಾವುದೋ ನಮ್ಮ ಸಾಮಾಜಿಕ ಜಾಲತಾಣದ ಒಂದಷ್ಟು ಅಭಿಮಾನಿಗಳು ಒಂದಷ್ಟು ವಿಡಿಯೋನ ಹಾಕಿದ್ರು. ಹಿಂದಿನ ಕುಮಾರಣ್ಣವರ ಕಾಲ್ಗಡದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿಯೂ ಅಥವಾ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿ ಒಂದು ವಿಚಾರಗಳನ್ನ ಮುಂದಿಟ್ಟು ಕುಮಾರಣ್ಣ ಅವರು ಚರ್ಚೆ ಮಾಡ್ತಾ ಇದ್ರು ಅಂತಕ್ಕಂಥದನ್ನ ನಿನ್ನೆ ಒಂದು 5 ನಿಮಿಷ ಯಾರೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋನ ಹಾಕಿದ್ರು. ಇದೆಲ್ಲ ನೋಡಿದಾಗ ಮತ್ತೆ ಈ ರಾಜ್ಯಕ್ಕೆ ಕುಮಾರಣ್ಣವರ ಅನಿವಾರ್ಯತೆ ಹೆಚ್ಚಿದೆ. ಕುಮಾರಣ್ಣವರು ಮತ್ತೆ ಈ ರಾಜ್ಯಕ್ಕೆ ಪ್ರವೇಶವನ್ನ ಮಾಡಬೇಕು ಅಂತಕ್ಕಂಥದ್ದು ಇದು ಜನತಾದಳ ಪಕ್ಷದ ನಾಯಕರದಾಗ್ಲಿ, ಮುಖಂಡರದಾಗ್ಲಿ, ಕಾರ್ಯಕರ್ತರದಾಗ್ಲಿ ಅಷ್ಟೇ ಭಾವನೆ ಅಲ್ಲ. ಇದು ರಾಜ್ಯದ ಉದ್ದಗಲಕ್ಕೂ ಕೂಡ ರಾಜ್ಯದ 7.5 ಕೋಟಿ ಕನ್ನಡಿಗರು ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯಕ್ಕೆ ಬರಬೇಕು. ಮುಂದೊಂದು ದಿನ 28ಕ್ಕೆ ಅವರ ನಾಯಕತ್ವದಡಿ ಜನತಾದಳ ಪಕ್ಷ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಕ್ಕಂಥದಕ್ಕೆ ಎಲ್ಲಾ ರೀತಿಯಾದಂತ ಸಂಘಟನೆಯಲ್ಲಿ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಪಕ್ಷದ ಕಾರ್ಯಕರ್ತರು ಹೆಜ್ಜೆಯನ್ನು ಹಾಕ್ಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಕೊನೆಯದಾಗೆ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮ ಈಗಾಗಲೇ ಬಹಳ ಯಶಸ್ವಿಯಾಗಿ ಇಡೀ ರಾಜ್ಯದಲ್ಲಿ ಸಾಗುತ್ತಾ ಇದೆ. ಬಹಳ ಯಶಸ್ವಿಯಾದಂತ ಒಂದು ಗುರಿಯನ್ನ ಮುಟ್ಕೊಂಡಿದ್ದೇವೆ ಈಗಾಗಲೇ. ಈಗ ದಯಮಾಡಿ ಕೃಷ್ಣ ನಾಯ್ಕರಿಗೂ ನಾನು ಕೇಳ್ತಕ್ಕಂಥದ್ದು, ಎಲ್ಲರನ್ನು ಕೂಡ ಬಹಳ ಜನ ಪಕ್ಷದ ಅಭಿಮಾನಿಗಳಿದ್ದಾರೆ, ಪಕ್ಷವನ್ನ ಪ್ರೀತಿಸ್ತಕ್ಕಂಥ ವರ್ಗ ಇದ್ದಾರೆ. ಅವರೆಲ್ಲರನ್ನು ಕೂಡ ಸದಸ್ಯತ್ವ ನೋಂದಣಿಯಲ್ಲಿ ಸಕ್ರಿಯ ಸದಸ್ಯರಾಗಿ ಮಾಡ್ತಕ್ಕಂಥದಕ್ಕೆ ನೀವು ಇಂದಿನಿಂದಲೇ ಕಾರ್ಯೋನ್ಮುಖರಾಗಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಕೃಷ್ಣ ನಾಯ್ಕರ ಒಂದು ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಹಳ್ಳಿಗಳಿಗೆ ಹೋಗಿ ಸದಸ್ಯತ್ವ ನೋಂದಣಿಯನ್ನ ಮಾಡುವ ಮೂಲಕ ಪಕ್ಷ ಸಂಘಟನೆಗೆ ಮತ್ತೆ ಇನ್ನು ಹೆಚ್ಚಿನ ವೇಗ ಮತ್ತೆ ಶಕ್ತಿಯನ್ನ ತಂದು ಕೊಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಗೆ ಕೈ ಜೋಡಿಸಿ ಮನವಿಯನ್ನ ಮಾಡ್ತಾನೆ. ಮತ್ತೊಮ್ಮೆ ಮಾಧ್ಯಮದ ಸ್ನೇಹಿತರು, ಪೊಲೀಸ್ನ ಎಲ್ಲ ಸಿಬ್ಬಂದಿ ವರ್ಗ ಎಲ್ಲರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರಧಾರರಾಗಿರ್ತಕ್ಕಂಥ ವಿಶೇಷವಾಗಿ ಮತ್ತೊಮ್ಮೆ ಕೃಷ್ಣ ನಾಯಕರಿಗೆ, ಕಾರ್ಯಕರ್ತ ಬಂಧುಗಳಿಗೆ ಎಲ್ಲರಿಗೂ ವಂದಿಸಿ ನನ್ನ 2 ಮಾತಿಗೆ ವಿರಾಮವನ್ನ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ಧನ್ಯವಾದ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.